ಮಾಧ್ಯಮ ಸ್ನೇಹಿತರು ತಾವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಏನು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಗೃಹ ಸಚಿವರಿಗೆ ನಾನು ಮನವಿಯನ್ನ ಕೊಡ್ತೇನೆ, ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ರೆ ಅದನ್ನ ನಾವು ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ. ಅದನ್ನ ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನ ಮಾಡಿದರು. ಈ ಮಧ್ಯೆ ರಾಜನ್ ಅವರು ಯಾವುದೇ ರೀತಿಯ ಮನವಿಯನ್ನ, ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ. ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ಮನವಿನ ನೀವು ಫಾರ್ವರ್ಡ್ ಮಾಡಬಹುದಾ ಸರ್? ಈ ಮನವಿಯನ್ನ ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬಹುದಾ? ಅದನ್ನೇ ನಾನು ಚರ್ಚೆ ಮಾಡ್ತೀನಿ, ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಮೊನ್ನೆ ಸಿಎಂ ಅವ್ರನ್ನ ರಾಜಣ್ಣ ಅವ್ರ ಮಗ ಭೇಟಿ ಮಾಡೋ ಸಂದರ್ಭದಲ್ಲಿ ಡಿಜಿ ಅವರಿಗೆ ದೂರು ಕೊಡಿ ಅಂತ ಸಿಎಂ ಸಲಹೆ ಕೊಟ್ಟಿದ್ರು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು. ಈಗ ನಿಮಗೆ ಮನವಿ ಕೊಟ್ಟಿದ್ದಾರೆ, ಅವ್ರ ಮಗನಿಗೆ ಡಿಜಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇದು ಯಾವ ಕನ್ಫ್ಯೂಷನ್ ಸರ್? ಇದು ಗೊತ್ತಿಲ್ಲ. ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ, ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬಹುದು, ನಮ್ಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತ ಆದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಮನವಿಯಲ್ಲಿ ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರ ಅಥವಾ ಏನು ಅಪರಿಚಿತರು ಅಂತ ಏನಂತ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ. ಮನವಿ ಜೊತೆ ದಾಖಲೆ ಕೊಟ್ಟಿದ್ದಾರೆ ಸರ್? ನಾನು ಹೇಳಿದ್ನಲ್ಲ, ನಾನು ಅದನ್ನ ಯಾವುದನ್ನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಗುರುವಾರನೇ ಕೂಡ ಪ್ರಸ್ತಾಪ ಆಗಿರೋದು, ಇಷ್ಟು ದಿನ ಆದ್ರೂ ಕೂಡ ದೂರನ ಕೊಟ್ಟಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚರ್ಚೆಗಳಾಗ್ತಿದೆ. ಸೊ ಈಗ ಯಾವ ಇದಕ್ಕೆ ಮಾಡ್ತಿದ್ರ ಅಂತ ಇಲ್ಲ, ಅವರು
ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು, ಅದಕ್ಕಾಗಿ ನಾನು ಕೊಡೋದಕ್ಕಾಗೋದಿಲ್ಲ ಅಂತ ಆಗ್ಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ. ರಾಜಣ್ಣ ಸರ್ ಹೇಳಿದ್ರು ಸರ್, SIT ಬೇಡ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ರಾಜಣ್ಣ ಸರ್ ಬಹಿರಂಗ ಒತ್ತಾಯ ಮಾಡಿದ್ರು. ಅದನ್ನ ಚರ್ಚೆ ಮಾಡ್ತೀನಿ ನಾವೆಲ್ಲ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗ್ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ. ಈಗಾಗಲೇ ಒಂದು ಅರ್ಜಿ ಫೈಲ್ ಆಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ದೇಶನ ಕೊಟ್ಟಿದ್ದೆ ಅದನ್ನು ಇಂತಹ ತನಿಖೆ ಮಾಡಿಬೇಕು ಅಂತಂದ್ರೆ ನೀವು ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕಾಯ್ತೀರಾ ಅಥವಾ ಮುಂಚೆ ಪ್ಯಾರಲ್ ಆಗಿ ಮಾಡ್ತಿರ್ತಾರೆ? ಅಲ್ಲ, ಅದು ಇವತ್ತು ಏನೋ ಬರ್ಬೇಕಾಗಿತ್ತು, ಬಂದಿದ್ದೇನೋ ಗೊತ್ತಾಗ್ಲಿಲ್ಲ ನನ್ಗೆ. ಲಿಸ್ಟ್ ಆಗಿತ್ತು ಏನೋ ಗೊತ್ತಿಲ್ಲ, ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ. ನಾವು ಅದನ್ನ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ. ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಎತ್ತದ ಬಗ್ಗೆ ಮಾತ್ರ ಬೇರೆ ಎಲ್ಲರದ್ದು ಸೇರಿಸ್ಕೊಟ್ಟಿದ್ದೀರಾ ಸರ್? ನನ್ಗೇನು ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಬೇರೆಯವ್ರಿಗೆ ಏನಾಗಿದೆ ಏನಾಗಿಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ಇದು ಕೊನೆಗಾಣಬೇಕು, ಈ ತರದ್ದು ಒಂದು ಜಾಲ ಇದೆ ಅಂತ ಹೇಳಿದ್ರಿ. ಜಾಲಕ್ಕೆ ನನ್ಗೇನು ಅನುಭವ ಆಗಿದೆ, ನಾನೇನು ಅನುಭವಿಸಿದ್ದೇನೆ ಅಷ್ಟು ಮಾತ್ರ ನಾನು ನರೇಶನ್ ಹೇಳ್ಬಹುದೇ ಹೊರತು ಅದು ಬಿಯಾಂಡ್ ದಟ್ ನಾನು ಏನ್ ಹೇಳಲಿಕ್ಕೆ ನನಗೇನು ಗೊತ್ತಿರುತ್ತೆ. ಅಲ್ಲ, ಉಲ್ಲೇಖ ಮಾಡೋದು ನೀವು ಸರ್, ಬೇರೆ ಯಾರು ಉಲ್ಲೇಖ ಮಾಡಲ್ಲ. ಹಾಗೆ 48 ಎಷ್ಟು ಜನರು ಆಗಿದೆ ಅಂತ ಉಲ್ಲೇಖ ಮಾಡೋದು ತಾವು. ಈ ಪ್ರಕರಣ ಆಗಿದೆ, ಈ ಪ್ರಕರಣ ಸಿಲುಕಿರುವಂತ ಬೇರೆ ಯಾರು ಈ ಒಂದು ವಿಷಯವನ್ನ ಇದುವರೆಗೆ ರೈಸ್ ಮಾಡಿಲ್ಲ, ದೂರು ಕೊಟ್ಟಿಲ್ಲ. ಹಾಗಾಗಿ ನೋಡಪ್ಪ, ಇಟ್ ಇಸ್ ಆಲ್ ರೈಟ್ ಕೇಳಿ. ಅದು ಈಗ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತಗೊಂಡಿರೋರು ಎಷ್ಟು ಜನ ಇದ್ದಾರೆ, ನನಗಿಂತ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಮೊದಲನೇದಾಗಿ ಲೆಟ್ ಮಿ ಕ್ಲಾರಿಫೈ, ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರುಗಳು ಹನಿ ಟ್ರ್ಯಾಪ್ ಅಲ್ಲಿ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಲೇ ಇದ್ರಿ. ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರನ್ನ ಇಬ್ಬರೇ ಇರೋದು. ನನ್ನ ಹೆಸರು ಎಲ್ಲೂ ಬರಿತಾ ಇರ್ಲಿಲ್ಲ, ಅವ್ರ ಹೆಸರು ಎಲ್ಲೂ ಹೇಳ್ತಾ ಇರ್ಲಿಲ್ಲ. ಅದಕ್ಕೆ ಅವರು ಏನು ಹೇಳಲಿಲ್ಲ, ನಾನು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದು. ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನ್ ಮಾತಾಡಿದ್ರು, ಈ ತರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವರು ಇಂಟೆಲಿಜೆನ್ಸ್ ನವರು ಏನ್ ಮಾಡ್ತಾ ಇದ್ದಾರೆ, ವೈಫಲ್ಯ ಸರ್ಕಾರದ್ದು ಅಂತ ಹೇಳಿ ಟೀಕೆ ಮಾಡಿದ್ರು. ಅವ್ರು ಯಾರ ಹೆಸರು ಹೇಳಲಿಲ್ಲ. ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನ್ ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದ್ರೂ ನಮ್ಗೆ ನಿರ್ದಿಷ್ಟವಾದಂತ ದೂರು ಬಂದ್ರೆ ಅಥವಾ ಮನವಿ ಬಂದ್ರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇದಿಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದಿರಿ ಹತ್ರದಿಂದ. ಇದಾದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ರಿಪ್ಲೈ ಇತ್ತು. ಸಿಎಂ ರಿಪ್ಲೈ ದಿವಸ ಸದನ ಆಗಿ ನಡೀತು, ಏನಾಯ್ತು ಅಂತೇಳಿ ನಿಮಗೂ ಗೊತ್ತಿದೆ. ಮಧ್ಯಾಹ್ನ 3 ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೆ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತೆ ನಾಬಾರ್ಡ್ ಆಫೀಸರ್ಸ್ ಡಿಸ್ಕಷನ್ಸ್, ಹೀಗೆ ಸೀರೀಸ್ ಆಫ್ ಮೀಟಿಂಗ್ಸ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ 4:30 ಇಂದ ರಾತ್ರಿ 8:30 ವರೆಗೂ ಮೀಟಿಂಗ್ ಮಾಡಿದೆ. ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು 10 ಗಂಟೆಗೆ ಕೋಲಾರದಲ್ಲಿ ನಮ್ಮ VR ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಇನಾಗ್ರೇಷನ್ ಇತ್ತು. ನಾನು ಅಲ್ಲಿಗೆ ಹೋದೆ, ಬಂದೆ. ಮತ್ತೆ ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ಮದುವೆ ರಿಸೆಪ್ಷನ್ಗಳು ಇದ್ದು, ರಾತ್ರಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಟ್ಟೂರಿಗೆ ನಾನು ಮತ್ತೆ ಸಚಿವರು ಪರಮೇಶ್ ಅವರು ಮತ್ತೆ ಸೋಮಣ್ಣ ಅವರು, ನಮ್ಗೆ ಅಲ್ಲೂ ಒಂದು ಕಾರ್ಯಕ್ರಮ ಕ್ಷೀರಮ ಒಂದು ಉದ್ಘಾಟನೆ ಇತ್ತು. ನಾವೆಲ್ಲ ಅಲ್ಲಿಗೆ ಹೋದವು. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರಿಸೆಪ್ಷನ್ ಇತ್ತು, ಎಲ್ಲ ಇಲ್ಲಿಗೆ ಬಂದವು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ 9:30ಗೆ ನಾನು ತುರುವೇಕೆರೆಗೆ ಹೋಗ್ಬೇಕಾಗಿತ್ತು. ನಿನ್ನೆ ತುರುವೇಕೆರೆಗೆ ಹೋಗಿ ತುರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು. ಅಲ್ಲಿಗೆ ನಾನು ಭಾಗವಹಿಸಬೇಕಾಗಿದ್ದು ಬಂದೆ.
ಹೀಗಾಗಿ ಒಂದು 3-4 days ಅಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್. ಇವತ್ತು ಬೆಳಿಗ್ಗೆ ನಾನು ಇದನ್ನ ರೆಡಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಗೃಹ ಸಚಿವರು ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೇಗೂರ್ ಹತ್ರ ಹೋದೆ. ಇಲ್ಲ ನಾನು ಸ್ವಲ್ಪ ಇಲ್ಲಿ ಬಿಸಿ ಇದ್ದೀನಿ, ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತ ಅಂದ್ರು. ಆಗಿದ್ಮೇಲೆ ಇಲ್ಲೇ ಹೋಗೋಣ ಅಂದ್ಕೊಂಡೆ. 4:35 o'clock ಬರ್ರಿ ಮನೆ ಕಡೆ ಆಯ್ತು. ಮನೆ ಕಡೆ ಬಂದಿದ್ದು ಅವರಿಗೆ ನಾನು ಏನ್ ಡೀಟೇಲ್ಸ್ ಇದೆ ಅದನ್ನು ಕೊಟ್ಟಿದ್ದೇನೆ ಅದನ್ನ ಅವ್ರಿಗೆ.